ಗಡಿಭಾಗದ ಗ್ರಾಮದಲ್ಲಿ ಸದಾ ಕೇಳಿಬರುವಂತಹ ಒಂದು ಗುರುತರ ಆರೋಪ ಅಂದ್ರೆ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ. ಇದೇನು ಹೊಸ ವಿಚಾರ ಅಲ್ಲ. ಆದ್ರೆ ಇಲ್ಲೊಂದು ಗಡಿ ಗ್ರಾಮದ ಹೆಸರು ಸರ್ಕಾರಿ ದಾಖಲೆಗಳಲ್ಲಿ ನಾಪತ್ತೆಯಾಗಿದೆ. ಗಡಿ ಗ್ರಾಮದ ಅಸ್ತಿತ್ವದ ಪ್ರಶ್ನೆ ಆಗಿದೆ. ಗ್ರಾಮಸ್ಥರು ಎಲ್ಲದಕ್ಕೂ ಪಕ್ಕದ ಊರಿನ ಹೆಸರಲ್ಲೇ ಜೀವನ ಸಾಗಿಸುವಂತಹ ದುಸ್ಥಿತಿ ಇದೆ. ಹಾಗಾದ್ರೆ ಯಾವ ಗ್ರಾಮದ ಬಗ್ಗೆ ನಾವು ಡೀಟೇಲ್ಸ್ ಕೊಡ್ತಾ ಇದೀವಿ ಅಂತ ಬನ್ನಿ ನೋಡ್ಕೊಂಡು ಬರೋಣ. 600 ಮನೆಗಳಿರುವ ಗ್ರಾಮವಾದ್ರೂ ಇದು ಅಧಿಕೃತವಲ್ಲ. ಸರ್ಕಾರಿ ದಾಖಲೆಗಳಲ್ಲಿ ಆ ಊರಿನ ಹೆಸರೇ ನಾಪತ್ತೆ. ಮೂಲಭೂತ ಸೌಲಭ್ಯ ಇಲ್ಲದೆ ಜನರ ಪರದಾಟ, ಸ್ವಚ್ಛತೆ ಕಾಣದ ಚರಂಡಿಗಳು, ಕುಡಿಯೋ ನೀರಿಗೆ ಗ್ರಾಮಸ್ಥರ ಪರದಾಟ. ಇದು ಕಂಡುಬಂದದ್ದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಪಿಡಿಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಂಧ್ರ ಗಡಿಭಾಗದಲ್ಲಿರುವ ಮದ್ದಿಹಳ್ಳಿ ಗ್ರಾಮದಲ್ಲಿ. ಮದ್ದಿಹಳ್ಳಿ ಗ್ರಾಮದಲ್ಲಿ 1300 ಜನ ಮತದಾರರಿದ್ದಾರೆ. 600ಕ್ಕೂ ಹೆಚ್ಚು ಮನೆ ಇದೆ. ಆದರೆ ಗ್ರಾಮದ ಹೆಸರು ಮಾತ್ರ ಸರ್ಕಾರಿ ದಾಖಲೆಗಳಲ್ಲಿ ನಾಪತ್ತೆ. ಇಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆ. ಎಲ್ಲದಕ್ಕೂ ಅಲಗಲದ್ದಿ ಗ್ರಾಮವನ್ನೇ ಇಲ್ಲಿನ ಜನ ಆಶ್ರಯಿಸಬೇಕು. ಪಹಣಿ, ಪಡಿತರ ಚೀಟಿ, ಮನೆಯ ಈಸ್ವತ್ತು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳ ದಾಖಲೆಗಳಲ್ಲೂ ವಿಳಾಸ ಅಲಗಲದ್ದಿ ಗ್ರಾಮ ಅಂತ ನಮೂದಿಸಬೇಕು. ಇಷ್ಟೆಲ್ಲ ಕುಡಿಯೋಕ್ ನೀರಿಲ್ಲ, ಆಸ್ಪತ್ರೆನೂ ಇಲ್ಲ, ಫೋನ್ ಕೂಡ ಕನೆಕ್ಟ್ ಆಗಲ್ಲ. ಹೀಗಾಗಿ ಇಲ್ಲಿನ ಜನ ಈಗಲೂ ಪರದಾಡ್ತಿದ್ದಾರೆ. ಒಂದು ಪಾಣಿ ಬೇಕಂದ್ರೂ ಹಲಗಲದ್ದಿ ಮಜರೆ ಅಂತ ಹೇಳಿದ್ರೇನೆ ಬರೋದು ನಮಗೆ. ಮತ್ತೆ ಒಂದು ಯಾವ್ದನ ಒಂದು ಸ್ಕೂಲ್ ದಾಖಲಾತಿ ಬೇಕಂದ್ರೂ ಹಲಗಲದ್ದಿ ಮಜರೆ ಅಂತ ಹೇಳಿದ್ರೇನೆ ಬರೋದು ನಮಗೆ. ಮಧ್ಯಹಳ್ಳಿ ಲೆಕ್ಕದಾಗೆ ಇಲ್ಲ. ಅದು ಆಂಧ್ರ ಗಡಿ ಆಗಿರೋದ್ರಿಂದ ಏನೆಂದು ಸೌಕರ್ಯ, ಮೂಲ ಸೌಕರ್ಯ ಇಲ್ವೋ ಸ್ವಾಮಿ. ನಮಗೆ ಬೆಂದು ಹೋಗ್ಬಿಟ್ಟಿದ್ದೀವಿ ನಾವು. ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಈಗ ಆಚು ಅಂತ ಹೇಳ್ತಾರೆ, ಆಗ್ಲಿಲ್ಲ ಈಗಲಿಲ್ಲ. ಕಂದಾಯ ಅಧಿಕಾರಿಗಳು ಕೇಳಿದ್ರೆ ಹೇಳಪ್ಪ ಸರ್ವೆ ಮಾಡ್ತಿದ್ದೀವಿ, ಅದನ್ನ ಮಾಡ್ತಿದ್ದೀವಿ, ಇದನ್ನ ಮಾಡ್ತಿದ್ದೀವಿ, ಯಾವುದೂ ಇಲ್ಲ. ಮೊದಲು ನಮ್ಗೆ ಅದನ್ನ ಈ ಮೂಲ ಸೌಕರ್ಯ ಒದಗಿಸ್ಕೊಡ್ಬೇಕು. ನಾವು 1300 ಮತದಾರರಿದ್ದಾರೆ, 600 ಮನೆ ಇದ್ದಾವೆ, ಆಮೇಲೆ 3000 ಜನ ಜನಸಂಖ್ಯೆ ಇದೆ. ಇಷ್ಟೆಲ್ಲ ಸೌಲಭ್ಯ ಇದ್ರೂ ಜನಗಳಿಗೆ ಏನು ಸೌಲಭ್ಯ ಇಲ್ಲ. ಇನ್ನು ಮದ್ದಿಹಳ್ಳಿ ಗ್ರಾಮ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸ್ವಕ್ಷೇತ್ರದ ಹಿರಿಯೂರಿಗೆ ಸೇರುತ್ತೆ. ಹಲವು ಸಲ ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನ ಇಲ್ಲ. ಚುನಾವಣೆ ವೇಳೆ ಮಾತ್ರ ನಮ್ ನೆನಪಾಗುತ್ತೆ ಅಂತ ಗ್ರಾಮಸ್ಥರು ಕಿಡಿಕಾರ್ತಾರೆ. ಹೀಗಾಗಿ ಗ್ರಾಮವನ್ನ ಗಣಕೀಕರಣ ವೇಳೆ ಕಂದಾಯ ಗ್ರಾಮ ಅಂತ ಘೋಷಿಸುವಂತೆ ಒತ್ತಾಯಿಸಿದ್ದಾರೆ. ಹಿರಿಯೂರು ತಾಲೂಕು ಧರ್ಮಾಪುರ ಹೋಬಳಿ ಪಿಡಿಕೋಟೆ ಗ್ರಾಮ ಪಂಚಾಯಿತಿ ಮದ್ದಿಹಳ್ಳಿ ಗ್ರಾಮ ಇದು ಕೇವಲ ಹೆಸರಿಗಷ್ಟೇ ಗ್ರಾಮವಾಗಿದ್ದು ಯಾವುದೇ ಕಂದಾಯ ದಾಖಲೆಗಳಲ್ಲಿ ದಾಖಲಿರುವುದಿಲ್ಲ. ಇಲ್ಲಿಂದ ಹಿರಿಯೂರು ತಾಲೂಕು ಕೇಂದ್ರ 45 ಕಿಲೋಮೀಟರ್ ದೂರವಿದ್ದು ಹಿರಿಯೂರಿಗೆ ಹೋಗ್ತಿದ್ದಂಗೂ ಅಲ್ಲಿ ನಮ್ಮ ಊರ ಹೆಸರು ಹೇಳಿದರೆ ಯಾವುದೇ ದಾಖಲಾತಿಗಳನ್ನು ಕೊಡಲ್ಲ. ಆಗ ನಾವೇನು ಮಾಡಬೇಕು, ಮತ್ತೆ ನಮ್ಮೂರಿಗೆ ಬರಬೇಕು. ಇಲ್ಲಿ ನಮ್ದು ಯಾವ ಊರ ಹೆಸರಲ್ಲಿದೆ ಅಂತ ತಿಳ್ಕೊಂಡು ಮತ್ತೆ ಹೋಗಬೇಕು. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳವರ ಹತ್ರ ಕೇಳ್ಕೊಳ್ತಾ ಇರೋದೇನೆಂದರೆ ಮದ್ದಿಹಳ್ಳಿ ಗ್ರಾಮವನ್ನು ಕಂದಾಯ ಗ್ರಾಮವಾಗಿ ಘೋಷಿಸಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಗ್ರಾಮಕ್ಕೆ ಒದಗಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲೇನು ವ್ಯವಸ್ಥೆ ಇಲ್ಲ. ನೀರಿನ ಕೆಟ್ಟೋಗಿದೆ. ಈಗ 1 ತಿಂಗಳಾಗಿದೆ ಸರ್, ಅದು ಕೆಟ್ಟೋಗಿ ಯಾರು ವಿಚಾರಿಸ್ಕೊಂತ ಇಲ್ಲ. ನೀರಿಲ್ಲ ಸರ್, ಈಗ ಕುಡಿಯಕ್ಕೆ ನೀರಿಲ್ಲ. ಏನೋ ಉಪ್ಪು ನೀರು ಬರೋವೆ ಕುಡ್ಕೊಂಡು ನಾವು ಇದನ್ನ ಮಾಡ್ಬೇಕಾಗೈತಿ. ಪಕ್ಕದೂರ್ಗೆ ಹೋಗ್ಬೇಕು, ಚರಂಡಿ ಇಲ್ಲ. ಎಲ್ಲ ಮನೆ ಮುಂದೆ ಎಲ್ಲ ನೀರೆಲ್ಲ ರೋಡ್ ಗುಂಟೆ ಹೋಗ್ತವೆ. ಆಯ್ತು ಮಾಡಿಸ್ಕೊಡ್ತೀವಿ ಅಮ್ಮ, ಮಾಡಿಸ್ಕೊಡ್ತೀವಿ, ನೀವು ಓಟ್ ಹಾಕ್ರಿ ಅಂತಾರೆ. ಪ್ರತಿಯೊಬ್ಬರು ಬಂದು ಕೇಳಿದ್ದಾರೆ ಸರ್, ಓಟ್ ಹಾಕ್ಸ್ಕೊಂತಾರೆ. ಅವರು ತಾಪತ್ರಯ ಮುಗಿದ್ಮೇಲೆ ಅದೇ ಹೋಗ್ತಾರೆ ಸರ್. ಯಾರನ್ನ ಕೇಳಬೇಕು ನಾವು? ಮತ್ತಿಲ್ಲಿ ಯಾರು ಬರೋದು ಇಲ್ಲ, ವಿಚಾರಿಸೋದು ಇಲ್ಲ. ಒಟ್ಟಾರೆ ಆಂಧ್ರ ಗಡಿಭಾಗದ ಮದ್ದಿಹಳ್ಳಿ ಹಲವು ದಶಕದಿಂದ ಸರ್ಕಾರಿ ದಾಖಲೆಗಳಲ್ಲಿ ಮಿಸ್ ಆಗಿದೆ. ಸ್ಥಿರವಾದ ವಿಳಾಸ ಇಲ್ಲದೆ ಗ್ರಾಮಸ್ಥರು ಪರದಾಡ್ತಿದ್ದಾರೆ. ಸಂಬಂಧಪಟ್ಟವರು ಎಚ್ಚೆತ್ತು ಈ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಒದಗಿಸ್ತಾರ ಕಾದ್ ನೋಡ್ಬೇಕು. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.